ಜನರಿಗೆ ಬುದ್ಧಿ ಇಲ್ಲ ಅಂತಲ್ಲ, ಯಾಕಂದ್ರೆ ಜನರಿಗೆ ಈ ಕೋವಿಡ್-19 ಅವಾಯ್ಡ್ ಮಾಡೋದು ಹೆಂಗೆ, ಪ್ರಿಕಾಷನರಿ ಮೆಜರ್ಸ್ ಏನು ಎಲ್ಲವೂ ಕೂಡ ಕೇಳಿದ ತಕ್ಷಣ ಹೇಳ್ಬಿಡ್ತಾರೆ. ಅದನ್ನ ಫಾಲೋ ಮಾಡ್ಬೇಕಷ್ಟೇ. ಇದಕ್ಕೇನ್ ಮಾಡಬೇಕು? ಇಚ್ಛಾಶಕ್ತಿ ಇರಬೇಕು. ಸ್ವಯಂ ಪ್ರೇರಣೆಯಿಂದ ನೀವೇ ಸರ್ಕಾರದ ಸಲಹೆ ಸೂಚನೆಯನ್ನ ಪಾಲನೆ ಮಾಡಿದ್ರೆ ನಿಮ್ಮ ಜೀವನ ಆಗುತ್ತೆ. ಬೆಳಗಾವಿಯಲ್ಲಿ 42 ಮಂದಿಗೆ ಕೊರೋನಾ ಸೋಂಕು ಇರೋದು ಕನ್ಫರ್ಮ್ ಆಗಿದೆ. ಆದ್ರೂ ಕೂಡ ಬೆಳಗಾವಿ ಜಿಲ್ಲೆಯ ಜನ ಬುದ್ಧಿ ಕಲಿತಾ ಇಲ್ಲ. ಅಥಣಿ ಪಟ್ಟಣದಲ್ಲಿ ಎಂದಿನಂತೆ ಜನ ಓಡಾಟ ಮಾಡ್ಕೊಂಡಿದ್ದಾರೆ. ಅಥಣಿ ಪಟ್ಟಣದ ಪರಿಸ್ಥಿತಿ ಇದು. ಜನ ಯಥಾ ಪ್ರಕಾರ ಈ ನಾರ್ಮಲ್ ಡೇಸ್ ಅಲ್ಲಿ ಹೆಂಗ್ ಓಡಾಡ್ತಿದ್ರು, ಸಂಚಾರ ಎಲ್ಲ ಮಾಡ್ತಾ ಇದ್ರು, ಲಾಕ್ ಡೌನ್ ಆದ್ರೂ ಕೂಡ ಅದೇ ತರ ಪರಿಸ್ಥಿತಿಲಿ ಇದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ನಾವು ಪದೇ ಪದೇ ನೋಡ್ತಾ ಇದ್ದೀವಿ. ಈಗ ದಿನ ಕಳೆದಂತೆ ಬುಲೆಟಿನ್ ರಿಲೀಸ್ ಆಗುತ್ತಲ್ಲ, ಅದ್ರಲ್ಲಿ ನೋಡಿದಾಗ ಶಾಕ್ ಆಗ್ಬಿಡುತ್ತೆ. ಇಷ್ಟೊಂದು ಏರಿಕೆ ಆಗ್ತಿದೆಯಾ ದಿನ ಕಳೆದಂತೆ ಅಂತ ಆತಂಕ ಕೂಡ ಆಗುತ್ತೆ. ಬಟ್ ಈ ಪರಿಸ್ಥಿತಿ ಜನರಿಗೆ ಅರ್ಥ ಆಗ್ತಿಲ್ಲ. ಈ ಗಂಭೀರತೆ, ಆ ಸೀರಿಯಸ್ನೆಸ್ ಗೊತ್ತಾಗ್ತಾ ಇಲ್ಲ. ಅಥಣಿ ಮಾರುಕಟ್ಟೆಯಲ್ಲಿ ಸಾಮಾಜಿಕ ಅಂತರವೇ ಇಲ್ಲ, ಪಾಲನೆ ಮಾಡ್ತಿಲ್ಲ ಜನ. ಮನೆ ಬಾಗಿಲಿಗೆ ಅಗತ್ಯ ಸಾಮಗ್ರಿ ಕೊಟ್ಟರೂ ಕೂಡ ಜನ ಹೊರಗಡೆ ಬರೋದು ನಿಲ್ತಾ ಇಲ್ಲ. ನೋಡಿ, ನಾವು ತೋರಿಸ್ತಾ ಇದೀವಲ್ಲ, ಈಗ ಮನೆಗೆ ಸರ್ಕಾರದ ವತಿಯಿಂದ ಅವ್ರು ಹೇಳ್ತಾ ಇದ್ದಾರೆ, ನಿಮ್ಗೆ ಫೆಸಿಲಿಟಿ ಕೊಡ್ತೀವಿ, ಮನೆ ಬಾಗಿಲಿಗೆ ಎಲ್ಲ ಅಗತ್ಯ ವಸ್ತುಗಳನ್ನ ತಲುಪಿಸ್ತೀವಿ ಅಂತ. ಆದ್ರೂ ಕೂಡ ಅಥಣಿಯಲ್ಲಿ ಜನ ಇದನ್ನ ಫಾಲೋ ಮಾಡ್ತಾ ಇಲ್ಲ. ಅಥಣಿಯಲ್ಲಿ ಪರಿಸ್ಥಿತಿ ಹೆಂಗಿದೆ, ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಲೋಹಿತ್. ಕಂಪ್ಲೀಟ್ ಆಗಿ ಜಾಮ್ ಆಗ್ಬಿಟ್ಟಿದೆ ಆ ರೋಡ್. ಹಂಗೆ ಜನ ಓಡಾಡ್ತಾ ಇದ್ದಾರೆ. ಅಗತ್ಯ ವಸ್ತು ಪೂರೈಕೆ ಆಗ್ತಿದ್ರು ಕೂಡ ಜನ ಮನೆಯಿಂದ ಹೊರಗಡೆ ಬರ್ತಾ ಇದ್ದಾರೆ. ಕೇಳಿದ್ರೆ ನಮ್ಗೆ ನೆಸೆಸಿಟಿ ಥಿಂಗ್ಸ್ ತಗೋಬೇಕು, ಬರ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ. ಸೊ ಪೊಲೀಸರಾಗಾದ್ರೆ ಯಾವ ರೀತಿ ಕ್ರಮ ಕೈಗೊಳ್ತಿದ್ದಾರೆ? ಜನ ಅನಗತ್ಯವಾಗಿ ಓಡಾಡ್ತಾ ಇದಾರ ಇನ್ನೂ ಅಲ್ಲಿ? ಹೌದು ಶರ್ಮಿತಾ, ಏನಂತಂದ್ರೆ ಜನ ಎಷ್ಟೇ ಹೇಳಿದ್ರು ಕೂಡ ಜನ ಮಾತ್ರ ಬುದ್ಧಿ ಕಲಿತಾ ಇಲ್ಲ ಅಂತಾನೆ ಹೇಳ್ಬಹುದು. ಯಾಕಂತಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಈಗಾಗಲೇ 42ಕ್ಕೂ ಹೆಚ್ಚು ಪ್ರಕರಣಗಳು ಏನಂತಂದ್ರೆ ಬೆಳಕಿಗೆ ಬಂದಿದೆ. ಈಗಾಗಲೇ ಬೆಳಗಾವಿಯನ್ನ ಹೈ ಅಲರ್ಟ್ ಆಗಿ ಘೋಷಣೆ ಮಾಡಿದ್ದಾರೆ. ಇಷ್ಟಾದ್ರೂ ಸಹ ಜನ ಮಾತ್ರ ಒಳಗಡೆ ಕೂತ್ಕೊಳ್ಳಾರದೆ ಹೊರಗಡೆ ಪದೇ ಪದೇ ಅನಾವಶ್ಯಕವಾಗಿ ಸುಮ್ನೆ ಬೇಕಾಬಿಟ್ಟಿಯಾಗಿ ಬರೋದು, ಮೋಟರ್ ಸೈಕಲ್ಗಳನ್ನ ತಗೊಂಡ್ ಬರೋದು. ಹೆಚ್ಚು ಕಮ್ಮಿ ಕೇಳಿದ್ರೆ ನಾವು ತರಕಾರಿ ತರಕ್ ಹೋಗ್ತಾ ಇದೀವಿ, ದಿನಸಿ ತರಕ್ ಹೋಗ್ತಾ ಇದೀವಿ ಅಂತ ಸುಮ್ನೆ ಒಂದು ಕಾರಣಗಳನ್ನ ಹೇಳ್ತಾ ಇದ್ದಾರೆ. ಅದಲ್ಲದೆ ಏನಂತಂದ್ರೆ ತಾಲೂಕು ಆಡಳಿತ ಅಥಣಿ ತಾಲೂಕು ಆಡಳಿತ ಇದೆ, ಅಥಣಿ ತಾಲೂಕು ಆಡಳಿತ ಸಾಕಷ್ಟು ಒಂದು ವ್ಯವಸ್ಥೆಯನ್ನ ಮಾಡಿದೆ. ಜನರಿಗೆ ಮನೆ ಬಾಗಿಲಿಗೆ ತರಕಾರಿಯನ್ನ ಮುಟ್ಟಿಸುವಂತ ಕೆಲಸ ಮಾಡಿದೆ. ಅದ್ರ ಜೊತೆಗೆ ಏನು ದಿನಸಿ ವಸ್ತುಗಳ ದಿನಸಿ ವಸ್ತುಗಳನ್ನು ಕೂಡ ಮನೆ ಬಾಗಿಲಿಗೆ ವ್ಯಾಪಾರಸ್ಥರನ್ನ ಕಳಿಸುವಂತ ವ್ಯವಸ್ಥೆಯನ್ನ ಮಾಡಿದ್ರು ಸಹ ಜನ ಮಾತ್ರ ಇದರಿಂದ ಯಾವುದೇ ಬುದ್ಧಿ ಕಲಿತಾ ಇಲ್ಲ. ಸಾಕಷ್ಟು ಪೊಲೀಸರು ಕೂಡ ಹೇಳಿ ಸುಸ್ತಾಗಿದ್ದು. ಬೆಳಗ್ಗೆ ಕೂಡ ಏನಂತಂದ್ರೆ ಏನ್ ಜನ ಬಂದಿದ್ರು ಅವ್ರ ಮೇಲೆ ಒಂದು ಲಾಠಿ ಪ್ರಹಾರ ಮಾಡುವಂತ ಕೆಲಸಕ್ಕೂ ಸಹ ಮುಂದಾದ್ರೆ ಜನ ಮಾತ್ರ ಅದರಿಂದ ಎಚ್ಚೆತ್ತುಕೊಳ್ತಾ ಇಲ್ಲ. ಇಲ್ಲಿ ಸಾಕಷ್ಟು ಪೊಲೀಸರು ಮನವಿ ಮಾಡಿದ್ರು, ಜನ ಮಾತ್ರ ಯಾವುದಕ್ಕೆ ಕೇರ್ ಮಾಡ್ತಾ ಇಲ್ಲ. ಇಲ್ಲಿ ಸಾಮಾನ್ಯವಾಗಿ ಜನರೇ ಎಚ್ಚೆತ್ಕೊಳ್ಬೇಕಾಗತ್ತೆ. ಯಾಕಂತಂದ್ರೆ ದಿನೇ ದಿನೇ ಬೆಳಗಾವಿ ಜಿಲ್ಲೆಯಲ್ಲಿ ವೈರಸ್ ಪ್ರಮಾಣ ಹೆಚ್ಚಾಗ್ತಾನೆ ಇದೆ. ಯಾರಲ್ಲಿ ಸೋಂಕು ಇದೆ, ಯಾರಲ್ಲಿ ಇಲ್ಲ ಅನ್ನುವಂಥದ್ದು ಯಾರಿಗೂ ಕೂಡ ಕಣ್ಣಿಗೆ ಕಾಣಲ್ಲ. ಸೊ ಅಂತ ಸಂದರ್ಭದಲ್ಲಿ ಪೊಲೀಸರು ಮನವಿ ಮಾಡಿದ್ರು ಸಹ ಜನ ಮಾತ್ರ ಅದಕ್ಕೆ ಯಾರು ಸ್ಪಂದಿಸ್ತಾ ಇಲ್ಲ ಅಂತ ಹೇಳ್ಬೋದು ಶರ್ಮಿತಾ. ಎಕ್ಸಾಕ್ಟ್ಲಿ, ಥ್ಯಾಂಕ್ ಯು ಲೋಹಿತ್ ಆಮೇಲೆ ಇನ್ಫಾರ್ಮೇಶನ್ಗೆ. ನೋಡಿ, ಜನರಿಗೆ ಅದ್ಯಾಕೆ ಬುದ್ಧಿ ಬರ್ತಾ ಇಲ್ಲ ಅಂತ ಅರ್ಥ ಆಗ್ತಿಲ್ಲ. ಅಂದ್ರೆ ಪದೇ ಪದೇ ನಾವು ಹೇಳಿ 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 ಅವ್ರ ತಲೆಗೆ ತುಂಬಿಸ್ಬೇಕಾಗಂದ್ರೆ ನೋಡಿ, ಅಲ್ಲಿ ಒಂಥರ ಕಂಪ್ಲೀಟ್ ಆಗಿ ಜಾಮ್ ಮಾಡ್ಬಿಟ್ಟಿದ್ದಾರೆ. ನಾರ್ಮಲ್ ಆಗಿ ಸಂಡೇ ಡೇಸ್ ಅಲ್ಲಿ ಹೆಂಗಿರುತ್ತೆ, ಬೆಳಿಗ್ಗೆ ಎದ್ದ ತಕ್ಷಣ ಮಟನ್, ಚಿಕನ್, ಫಿಶ್ ತರಕ್ಕೆಲ್ಲ ಜನ ಹೋಗ್ತಾರೆ, ತರಕಾರಿ ತರಕ್ ಹೋಗ್ತಾರೆ. ಅದೇ ತರ ಅನ್ಕೊಂಡ್ಬಿಟ್ಟಿದ್ದಾರೆ ಜನ. ಸೀರಿಯಸ್ನೆಸ್ ಇನ್ನೂ ಕೂಡ ಬಂದಿಲ್ಲ ಅನ್ನೋದಕ್ಕೆ ಈ ದೃಶ್ಯಗಳೇ ಸಾಕ್ಷಿ. ಮತ್ತಷ್ಟು ಮಾಹಿತಿ ಬ್ರೇಕ್ ಆದ್ಮೇಲೆ.